ನಿಲ್ಲಿಸಿದ್ದ ವಾಹನಗಳಿಗೆ ಆಕಸ್ಮಿಕ ಬೆಂಕಿ ತಗುಲಿದೆ. ಬೆಂಗಳೂರಿನ ಜಕ್ಕಸಂದ್ರ ಬಳಿ ಈ ಘಟನೆ ನಡೆದಿರುವಂತದ್ದು. ಜೊತೆಗೆ ಆಂಬ್ಯುಲೆನ್ಸ್ನ ಮುಂಭಾಗ ಕೂಡ ಸುಟ್ಟಿರುವಂತದ್ದು ನೀವು ಗಮನಿಸ್ತಾ ಇದ್ದೀರಾ, ನೋಡ್ತಾ ಇದ್ದೀರಾ ಸ್ಕ್ರೀನ್ ಮೇಲೆ. ಇನ್ನು ಅಲ್ಲಿ ಕಸ ಹಾಕಿದ್ರಂತೆ, ಆ ಕಸಕ್ಕೆ ಹಚ್ಕೊಂಡಿರುವಂತಹ ಬೆಂಕಿ ವಾಹನಗಳಿಗೂ ತಗುಲಿ ಅದಕ್ಕೂ ಕೂಡ ಹಾನಿಯಾಗಿದೆ ಎಂಬ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ. ಗಮನಿಸ್ತಾ ಇದ್ದೀರಾ ನೀವು ಸ್ಕ್ರೀನ್ ಮೇಲೆ. ಆಂಬ್ಯುಲೆನ್ಸ್ಗೂ ಕೂಡ ಬೆಂಕಿಯ ಕೆನ್ನಾಲಿಗೆ ಒಂದು ರೀತಿಯಾಗಿ ತಗುಲಿದೆ ಅಂತ ಹೇಳ್ಬೋದು. ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಾರುತಿ. ಯಾವ ರೀತಿಯಾಗಿ ಈ ಬೆಂಕಿ ತಗುಲ್ತು? ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರಿನಲ್ಲಿ ಬೆಂಕಿ ಅವಘಡ ಹೆಚ್ಚಾಗಿ ಆಗ್ತಾನೆ ಇದೆ. ಇದು ಒಂದು ಎಕ್ಸಾಂಪಲ್ ಅಂತ ಹೇಳ್ಬೋದು. ಏನಿದೆ ಅಪ್ಡೇಟ್ಸ್? ಖಂಡಿತ ಚಂದನ, ಇವತ್ತು ಸುಮಾರು ಒಂದು 9:30 ಸಂದರ್ಭದಲ್ಲಿ ಜಕ್ಕಸಂದ್ರದ ಫ್ಲೈಓವರ್ ಪಕ್ಕದ ಕಸದ ರಾಶಿಗೆ ಮೊದಲು ಬೆಂಕಿ ತಗಲಿರುವಂತದ್ದು. ಕಸದ ರಾಶಿಯಿಂದ ಸ್ಕೈ ವಾಕ್ ಏನಿದೆ, ಸ್ಕೈ ವಾಕಿನ ಬಲಭಾಗ ಮತ್ತು ಸ್ಕೈ ವಾಕ್ ಸುತ್ತಮುತ್ತ ನಿಂತಿದ್ದಂತ ಒಂದು ಆಂಬುಲೆನ್ಸ್ ಜೊತೆಗೆ 2 ಬೈಕ್ಗಳಿಗೆ ಬೆಂಕಿಯ ಕೆನ್ನಾಲಿಗೆ ಹರಡಿರುವಂತದ್ದು. ಸದ್ಯ ಅಗ್ನಿಶಾಮಕ ಸಿಬ್ಬಂದಿ ಒಂದು ವಾಹನದ ಮೂಲಕ ಬಂದು ಬೆಂಕಿಯನ್ನ ನಂದಿಸುವಂತ ಕಾರ್ಯದಲ್ಲಿ ತೊಡಗಿರುವಂತದ್ದು. ಈಗ ಸದ್ಯಕ್ಕೆ ಬೆಂಕಿ ಒಂದು ತಹಬದಿಗೆ ತರುವಂತಹ ಪ್ರಯತ್ನದಲ್ಲಿ ಅಗ್ನಿಶಾಮಕ ಸಿಬ್ಬಂದಿ ಯಶಸ್ವಿಯಾಗಿದ್ದಾರೆ ಅಂತ ಹೇಳೋದು. ಬೆಂಕಿಗೆ ಕಾರಣ ಕಸದ ರಾಶಿಗೆ ಬಿದ್ದಂತಹ ಬೆಂಕಿ, ಅದು ಆಕಸ್ಮಿಕವಾಗಿ ಬಿದ್ದಿತ್ತ ಅಥವಾ ಯಾರೋ ಕಿಡಿಗೇಡಿಗಳು ಹಚ್ಚಿತ ಅನ್ನೋದ್ರ ಬಗ್ಗೆ ಅಗ್ನಿಶಾಮಕ ಸಿಬ್ಬಂದಿ ಪರಿಶೀಲನೆ ನಡೆಸ್ತಿದ್ದಾರೆ. ಸದ್ಯ ಸ್ಕೈ ವಾಕ್ ಏನಿತ್ತು, ಸ್ಕೈ ವಾಕ್ ನ ಬಲಭಾಗ ಸಂಪೂರ್ಣ ಸುಟ್ಟು ಕರಕಲಾಗಿರುವಂತದ್ದು ಚಂದನ. ಓಕೆ, ಧನ್ಯವಾದ ಮಾರುತಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.